ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ವಿಜ್ಞಾನದಲ್ಲಿ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ LBA ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡ್ಡಿಂಗಲ್ಲಿ ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 5 ಪ್ರಶ್ನೆ 1 ಅಂಕದಂತೆ ಇರುತ್ತೆ ಮಕ್ಕಳ. ಪ್ರಶ್ನೆ 1ರಲ್ಲಿ ವಸ್ತು ಎಂದರೇನು? ಆಯ್ಕೆಗಳು: ಹಾರಬಲ್ಲ ಯಾವುದಾದರೂ ವಸ್ತು, ದ್ರವ್ಯರಾಶಿಯನ್ನು ಹೊಂದಿರುವ ಮತ್ತು ಜಾಗವನ್ನು ಆಕ್ರಮಿಸುವ ಯಾವುದಾದರೂ ವಸ್ತು, ಬೆಳಕನ್ನು ನೀಡುವ ಯಾವುದಾದರೂ ವಸ್ತು, ಚಲಿಸುವ ಯಾವುದೇ ವಸ್ತು. ಪ್ರಶ್ನೆ 2ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ ಸ್ಥಿತಿಯಲ್ಲ? ಆಯ್ಕೆಗಳು: ಘನ, ದ್ರವ, ಗಾಳಿ ಹಾಗೂ ಅನಿಲ. ಪ್ರಶ್ನೆ 3ರಲ್ಲಿ ವಸ್ತುವಿನ ಯಾವ ಸ್ಥಿತಿಯಲ್ಲಿ ಕಣಗಳು ಬಿಗಿಯಾಗಿ ಅಂಟಿಕೊಂಡಿರುತ್ತವೆ? ಆಯ್ಕೆಗಳು: ಅನಿಲ, ದ್ರವ, ಘನ ಹಾಗೂ ಪ್ಲಾಸ್ಮಾ. ಪ್ರಶ್ನೆ 4ರಲ್ಲಿ ಅನಿಲಗಳು ಡ್ಯಾಶ್. ಆಯ್ಕೆಗಳು: ನಿರ್ದಿಷ್ಟ ಆಕಾರವನ್ನು ಹೊಂದಿದೆ, ನಿರ್ದಿಷ್ಟ ಗಾತ್ರವನ್ನು ಹೊಂದಿದೆ, ತುಂಬಿದ ಜಾಗವನ್ನು ಆಕ್ರಮಿಸಿ ತುಂಬಿಕೊಳ್ಳುತ್ತದೆ ಹಾಗೂ ಚಲಿಸಲು ಸಾಧ್ಯವಿಲ್ಲ. ಪ್ರಶ್ನೆ 5ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ದ್ರವವಾಗಿದೆ? ಆಯ್ಕೆಗಳು: ಐಸ್, ಮರ, ನೀರು ಹಾಗೂ ಕಬ್ಬಿಣ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಪ್ರಕ್ರಿಯೆಯ ಹೆಸರನ್ನು ಬರೆಯಿರಿ. ಇಲ್ಲೂ ಸಹ 5 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 6ರಲ್ಲಿ ಶೀತಲ ನೀರನ್ನು ಒಳಗೊಂಡ ಗಾಜಿನ ಹೊರಭಾಗದಲ್ಲಿ ನೀರಿನ ಹನಿಗಳು ಕಾಣಿಸಿಕೊಳ್ಳುತ್ತವೆ. ಪ್ರಶ್ನೆ 7ರಲ್ಲಿ ತೇವದ ಬಟ್ಟೆಯನ್ನು ಇಸ್ತ್ರಿ ಮಾಡಿದಾಗ ಅವುಗಳಿಂದ ಉಗಿ ಎದ್ದು ಬರುತ್ತದೆ. ಪ್ರಶ್ನೆ 8ರಲ್ಲಿ ನೀರನ್ನು ಮಂಜುಗಡ್ಡೆಯಾಗಿಸುವಂತಹ ಪ್ರಕ್ರಿಯೆ. ಪ್ರಶ್ನೆ 9 ನೀರು ನೀರಾಗಿ ಬದಲಾಗುವ ಪ್ರಕ್ರಿಯೆ. ಪ್ರಶ್ನೆ 10ರಲ್ಲಿ ಒಂದು ವಸ್ತು ತನ್ನ ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಪುನರಾವರ್ತನೆಯಾಗುವುದು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 11ರಲ್ಲಿ ಆವಿಯಾಗುವ ಪ್ರಕ್ರಿಯೆಯನ್ನು ಪ್ರಭಾವಗೊಳಿಸುವ ಅಂಶಗಳನ್ನು ಹೆಸರಿಸಿ. ಪ್ರಶ್ನೆ 12 ದ್ರವಿಸುವಿಕೆ ಎಂದರೇನು? ಪ್ರಶ್ನೆ 13 ಉತ್ಪತನ ಎಂದರೇನು? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಸೂಕ್ತವಾದ ವೈಜ್ಞಾನಿಕ ಕಾರಣಗಳನ್ನು ನೀಡಿ. ಇಲ್ಲಿ 2 ಪ್ರಶ್ನೆ 2 ಅಂಕದಂತೆ ಇರುತ್ತೆ. ಪ್ರಶ್ನೆ 14ರಲ್ಲಿ ಹೆಚ್ಚು ಗಾಳಿ ಇರುವ ದಿನ ಬಟ್ಟೆಗಳು ಬೇಗ ಒಣಗುತ್ತವೆ. ಪ್ರಶ್ನೆ 15 ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆಯು ಹೆಪ್ಪುಗಟ್ಟುತ್ತದೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 1 ಪ್ರಶ್ನೆ ಇರುತ್ತೆ 3 ಅಂಕದಂತೆ. ಪ್ರಶ್ನೆ 16ರಲ್ಲಿ ಜಲಚಕ್ರ ಎಂದರೇನು? ಜಲಚಕ್ರದ ಪ್ರಕ್ರಿಯೆಯ ತೋರಿಸುವ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಓಕೆನಾ ಮಕ್ಕಳ? ಇಲ್ಲಿಗೆ 6ನೇ ತರಗತಿಯ ವಿಜ್ಞಾನದಲ್ಲಿ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ LBA ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ, ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.